ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಹಬ್ಬದ ಹಿಂದಿನ ವ್ಲಾಗು, ಅಂದರೆ ಹಬ್ಬಕ್ಕೆ ಯಾವ್ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದು. ಸಂಕ್ರಾಂತಿ ಹಬ್ಬಕ್ಕೆ ನನಗೆ ಕೆಲವು ಮನೆಗೆ ಐಟಮ್ಸ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ಟಾರ್ ಬಜಾರ್ಗೆ ಹೋಗಿದ್ದೆ. ಈ ಸಲ ನಾನು ಗಾನ ಕರ್ಕೊಂಡೋಗಿದ್ದೆ. ಯಾಕೆ ಅಂದರೆ ತುಂಬ ಐಟಮ್ಸ್ ತೊಗೊಳೋದ್ರಿಂದ ಒಬ್ಳ ಕೈಲಿ ಆಗೋಲ್ಲ ಅಂತ. ನಮ್ಮ ಮನೆಯವರು ಇರಲಿಲ್ಲ, ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು. ನಾವು ಹೊಸ ಕಾರ್ ಪರ್ಚೇಸ್ ಮಾಡಿದ್ರಿಂದ ಅದನ್ನು ಪೂಜೆ ಮಾಡ್ಸೋಕ್ಕೆ ಅಂತ ಹೋದರು. ನಾನು ಮತ್ತು ಗಾನ, ಯಾಕೆ ಅಂದರೆ ಗಾನ ನನಗೆ ಹೆಲ್ಪ್ ಮಾಡ್ತಾಳೆ ತೊಗೊಳ್ಳೋದಕ್ಕೆ ಬೇಗ ಬೇಗ. ಅದಕ್ಕೋಸ್ಕರ ನಾವು ಡ್ರೈವರ್ ಜೊತೆ ಹೋಗಿದ್ವಿ. ಅವಳು ಸಾಟರ್ಡೆ ಸ್ಕೂಲ್ ಮುಗಿಸ್ಕೊಂಬಂದಮೇಲೆ ಹೋದ್ವಿ. ನೋಡಿ, ಅವಳಿಗೆ ಏನು ಬೇಕು ಅದನ್ನು ತೊಗೊತಾಳೆ ಮತ್ತು ತೋರಿಸ್ತಾ ಇದ್ಲು. ಚಾಕ್ಲೇಟು ಅದೆಲ್ಲ ತೋರಿಸಿದ್ಲು. ಕೆಲವು ಐಟಮ್ಸ್ ನಾನು ಬೇಡ ಅಂದ ತಕ್ಷಣ ಅವಳಿಗೆ ಕೋಪ ಬಂದ್ಬಿಟ್ಟು ಲಾಸ್ಟಲ್ಲಿ ಅವಳು ಬರಲೇ ಇಲ್ಲ ನನಗೆ ಹೆಲ್ಪ್ ಮಾಡೋದಕ್ಕೆ, ಮತ್ತು ನಾನೇ ಎಲ್ಲ ತೊಗೊಂಡೆ. ಇದು ನೋಡಿ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು, ಬೆಲ್ಲ, ಕೊಬ್ಬರಿ ಎಲ್ಲ ಸಪ್ರೇಟ್ ಕಟ್ ಮಾಡಿ ಇಟ್ಟಿದ್ದಾರೆ. ಮತ್ತು ಪೊಂಗಲ್ ಮಾಡೋದಕ್ಕೆ ರೈಸು ಎಲ್ಲನೂ ಇಟ್ಟಿದ್ದರು. ಮತ್ತು ಸಾಟರ್ಡೆ ಹಾಕಿದ್ರಿಂದ ತುಂಬ ರಶ್ ಇತ್ತು. ಬಿಲ್ಲಿಂಗ್ ಸ್ವಲ್ಪ ಲೇಟ್ ಆಯಿತು. ನಾವು ಹೋಗಿದ್ದು 3 o'clock, ಅಂದರೆ ಬರೋಷ್ಟರೊಳಗೆ 7:30 ಆಗಿಬಿಡ್ತು. ಕೆಲವು ದಿನಸಿ ಐಟಮ್ಸ್ ತೊಗೊಂಡೆ. ದಿನಸಿ ಐಟಮ್ಸ್ಗೆ ಇಷ್ಟು ಲೇಟ್ ಆಯಿತು. ಏನಾದರೂ ತರಕಾರಿ, ಹಣ್ಣು ತೊಗೊಂಡಿದ್ದರೆ ತುಂಬ ಲೇಟ್ ಆಗಿಬಿಡ್ತಾಯಿತ್ತು. ನೋಡಿ, ಎಲ್ಲ ತಂದು ನಾನು ಎತ್ತಿಡೋಣ ಅಂದ್ಬಿಟ್ಟು ಎಲ್ಲ ಬ್ಯಾಗಿಂದ ಕೆಳಗೆ ಇಟ್ಟು ಎಲ್ಲ ಜೋಡಿಸ್ತಾ ಇದ್ದೆ. ಈ ಸಲ ಅವ್ರಿಗೆ ಎಕ್ಸಾಮ್ ಇದರಿಂದ ಅವ್ರು ನನಗೆ ಯಾವುದು ಹೆಲ್ಪ್ ಮಾಡಲಿಲ್ಲ ಮಕ್ಕಳು. ಅದಕ್ಕೋಸ್ಕರ ನಾನೇ ಮಾಡಿದೆ. ಇದು ಅದಾದಮೇಲೆ ತೆಗೆದಿಟ್ಟಾದಮೇಲೆ ಬೆಲ್ಲ ಎಲ್ಲ ನಾನು ಫಸ್ಟು ಸ್ವಲ್ಪ ದಪ್ಪ ಕಟ್ ಮಾಡಿ ಬಿಸಿಲಲ್ಲಿ ಇಡ್ತೀನಿ. ಅದಾದಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಯಾಕೆಂದರೆ ಇಲ್ಲಾಂದರೆ ಅದು ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಮತ್ತು ಸೋಮವಾರ 12ನೇ ತಾರೀಕು ನಾವು ಮನೆಗೆ ಟೈಲ್ಸ್ ನೋಡೋಣ ಅಂತ ಹೋಗಿದ್ವಿ. ಹೊಸ ಮನೆಗೆ ಟೈಲ್ಸ್ ಬೇಕಲ್ಲ, ಅದಕ್ಕೋಸ್ಕರ ಅವರು ಬಿಲ್ಡರ್ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದರು. ಅವರು ಅಡ್ರೆಸ್ ಹೇಳಿದರು. ಅಲ್ಲಿಗೆ ನಾನು ಮತ್ತು ಧೃತಿ, ನಮ್ಮ ಮನೆಯವ್ರ ಫ್ರೆಂಡು ಹೋಗಿದ್ದು. ಯಾಕೆಂದರೆ ಧೃತಿಗೆ ಎಕ್ಸಾಮ್ ಅಂತ ಅವಳ ಮನೇಲೇ ಇದ್ಲು. ಅದು ಬೈಪ್ನಹಳ್ಳಿ ಹತ್ರ. ನಂಗೆ ಅಡ್ರೆಸ್ ಗೊತ್ತಿಲ್ಲ. ನಾವು ತುಂಬಾ ನೋಡಿದ್ವಿ. ಒಂದು ನೋಡಿದಾಗ ಇದು ಚೆನ್ನಾಗಿದೆ ಅನ್ನಿಸ್ತಾಯಿತ್ತು. ಮತ್ತು ಲೈಟ್ ಅಂದಾಗ ಬೇಡ, ಲೈಟ್ ಕಲರು ಡಾರ್ಕ್ ನೋಡೋಣ ಅನ್ನಿಸ್ತಿತ್ತು. ಯಾಕೆಂದರೆ ನಾವು ರೆಂಟಿಗೆ ಕೊಡೋದ್ರಿಂದ ತುಂಬ ಲೈಟ್ ಕಲರ್ ಅಂದರೆ ಅವರು ಕ್ಲೀನ್ ಮಾಡಿಲ್ಲ ಅಂದರೆ ಗಲೀಜಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ಫೈನಲ್ ಆಗಿ ಯಾವ್ದು ಅಂತ ಸೆಲೆಕ್ಟ್ ಮಾಡಿ ಫೋಟೋ ತೆಕ್ಕೊಂಡ್ವಿ. ಮತ್ತು ಅಮೌಂಟ್ ಎಲ್ಲ ಎಷ್ಟು ಅಂತ ಎಲ್ಲ ನೋಡಿದ್ವಿ. ಇದು ಫ್ಲೋರ್ಗೆ ಅಂತ ನೋಡ್ತಾ ಇರೋದು. ಫ್ಲೋರ್ ಅಂದರೆ ಪಾರ್ಕಿಂಗ್ ಬರುತ್ತಲ್ಲ ಅದು. ಯಾಕೆಂದರೆ ಅಲ್ಲಿ ಸ್ವಲ್ಪ ರಫ್ ಇರಬೇಕಲ್ವಾ, ಅದಕ್ಕೋಸ್ಕರ ಕಾಲಿನಲ್ಲಿ ಅದನ್ನು ಟಚ್ ಮಾಡಿ ನೋಡ್ತಾ ಇದ್ವಿ, ರಫ್ ಇದೆಯಾ ಎಲ್ಲ ನೈಸ್ ಇದೆಯಾ ಅನ್ನೋದಕ್ಕೋಸ್ಕರ. ಅದಾದಮೇಲೆ ನಾನು ಮನೆ ಹತ್ರ ಬಂದೆ. ಮನೆ ಹತ್ರ ಅಂದರೆ ನೆಕ್ಸ್ಟ್ ಡೇ ಬುಧವಾರ ನನಗೆ ಸ್ವಲ್ಪ ಮನೆಗೆ ತರಕಾರಿ ಹಣ್ಣೆಲ್ಲ ಬೇಕಿತ್ತು. ಅದಕ್ಕೋಸ್ಕರ ಮಂಗಳವಾರ ಅದು ತೊಗೊಳೋಣ ಅಂತ ಬಂದಿದ್ದೆ. ಹಂಗೆ ಮನೇನು ನೋಡಿ ತುಂಬ ದಿನ ಆಯಿತು ಅಂತ ನೋಡಿ ಇನ್ನೇನು ಟೈಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಒಂದು 3-4 ಡೇಸಿಂದ ಬಿಸಿಲೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಕೊಬ್ಬರಿನ ಸರಿಯಾಗಿ ಒಣಗ್ಸೋಕ್ಕಾಗಿರಲಿಲ್ಲ. ಅದನ್ನು ಒಣಗ್ಸೋಣ ಅಂದ್ಬಿಟ್ಟು ಬಿಸಿಲಲ್ಲಿ ಕೊಬ್ಬರಿ ಮತ್ತು ಬೆಲ್ಲನೂ ಹಾಕಿದೆ. ನೋಡಿ, ಫೈನಲಾಗಿ ಬೆಲ್ಲ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಬಿಸಿಲಿಗೆ ಹಾಕಿದ್ದೆ. ಬಿಸಿಲು ತುಂಬ ಚೆನ್ನಾಗಿತ್ತು. ಹಾಗೆ ಓಪನಾಗಿ ಬಿಡೋಣ ಅಂದರೆ ಪಾರಿವಾಳ ಅವೆಲ್ಲ ಬಂದು ಗಲೀಜು ಮಾಡುತ್ತೆ. ಮತ್ತು ನಾವಲ್ಲಿ ಯಾರಾದರೂ ಒಬ್ರು ಇರಬೇಕು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಮೇಲೆ ಬಟ್ಟೆನ ಮುಚ್ಚಿಬಿಟ್ಟು ತೆಳ್ಳಗಿರೋ ವೇಲಿತ್ತು ಅದನ್ನು ಮುಚ್ಚಿ ಬಿಟ್ಬಿಟ್ಟು ಬಂದೆ. ಇಲ್ಲಾಂದರೆ ನನಗೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಮುಗಿಸಿ ಆದಮೇಲೆ ಮತ್ತು ಕಡಲೆ ಬೀಜ ಎಲ್ಲ ಹುರ್ಕೊಬೇಕಾಗಿತ್ತು. ಅದನ್ನು ಸಹ ಎಲ್ಲ ನೈಟು ಕೆಲಸ ಎಲ್ಲ ಆದಮೇಲೆ ನಾನು ಹುರಿದೆ. ಈ ಸಲ ನನಗೆ ತುಂಬಾ ಕಷ್ಟ ಆಯಿತು. ಯಾಕೆಂದರೆ ನಾನು ಮುಂಚೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಲ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ ಪ್ರಿಪ್ರೇಷನ್ನು ಸ್ವಲ್ಪ ಲೇಟ್ ಆಯಿತು. ಮತ್ತು ಬ್ಯಾಕ್ ಪೇನ್ ಎಲ್ಲ ಬಂದುಬಿಡ್ತು. ನೋಡಿ, ಕಡಲೆ ಬೀಜ ಎಲ್ಲ ಒಬ್ಬಳೇ ಹುರಿತಾ ಇದ್ದೆ. ಯಾರೂ ಸಹ ಈ ಸಲ ಹೆಲ್ಪಿಗೆ ಬರಲಿಲ್ಲ. ಒಂದು ಸಲ ಪ್ಯಾಕಿಂಗ್ಗೆ ತಂದುಬಿಡೋಣ ರೆಡಿಮೇಡು ಅನಿಸುತ್ತೆ, ಯಾಕೆ ಅಂದರೆ ಕಷ್ಟ ಮಾಡೋಕ್ಕೆ ಅಂತ. ಆದರೆ ಪ್ಯಾಕಿಂಗ್ ತಂದರೆ ಅದು ತುಂಬ ದಿನ ಇಡೋಕ್ಕಾಗಲ್ಲ. ಮತ್ತು ಒಣಗಿಸಿರಲ್ಲ ಅವರು, ಬರೀ ಬೆಲ್ಲನೇ ಇರುತ್ತೆ. ಅದಕ್ಕೋಸ್ಕರ ನನಗಿಷ್ಟ ಆಗಲ್ಲ. ಮತ್ತು ಎಳ್ಳೆಲ್ಲ ಹುರಿದಿಟ್ಕೊಂಡೆ. ಕಡಲೆ ಬೀಜನ ಮುಂಚೆನೇ ಹುರಿದಿಟ್ಕೊಂಡಿದ್ದೆ. ಯಾಕೆಂದರೆ ಅದು ಬಿಸಿನಲ್ಲಿ ನಾವು ಇದು ಸಿಪ್ಪೆ ತೆಗೆದು ಬೇಳೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಳ್ಳು ನಾನು ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಯಾಕೆಂದರೆ ಅದು ಫುಲ್ ಕೆಳಗೆ ಹೋಗೋದ್ರಿಂದ ಎಳ್ಳು ಸ್ವಲ್ಪ ಕಡಿಮೆ ಹಾಕ್ತೀನಿ. ನೋಡಿ, ಇದು ಕಡಲೆ ನಾನು ತೊಗೊಂಬಂದು ಆರಿಸಿದ್ದೀನಿ. ಚೆನ್ನಾಗಿರೋವನ್ನು ಮಾತ್ರ ಹಾಕೋದು. ಇದು ನೋಡಿ, ಕಡಲೆ ಬೀಜ ಎಲ್ಲ ಹುರಿದಿಟ್ಟಿದ್ದೆ. ಇದು ತಣ್ಣಗಾಗಲಿ ಅಂತ ಹಂಗೆ ಬಿಟ್ಟಿದ್ದೆ. ಇವಾಗ ಎಲ್ಲ ತಣ್ಣಗಾಗಿತ್ತು. ಅದನ್ನು ನಾನು ಬೇಳೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾಡಿದೆ. ಅದು ಬೇಳೆ ಮಾಡೋಷ್ಟರೊಳಗೆ ಕೈಯೆಲ್ಲ ಪೇಯ್ನ್ ಬಂದುಬಿಡ್ತು.
ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೈಟ್ 12 ಆಯಿತು. ಅದನ್ನೆಲ್ಲ ಎತ್ತಿಟ್ಟು ನೆಕ್ಸ್ಟ್ ಡೇ ನಾನು ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಹುರಿದಿರೋದನ್ನು ಎಲ್ಲನೂ ತೆಗೆದ್ಬಿಟ್ಟು ಈ ಥರ ಎಲ್ಲ ಒಂದು ತಟ್ಟೆಗೆ ಮಿಕ್ಸ್ ಮಾಡ್ಕೊತೀನಿ. ಇದು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಅಷ್ಟೇ ಮಾಡಿರೋದು, ಜಾಸ್ತಿ ಮಾಡಿದ್ದೀನಿ ನಾನು ಎಳ್ಳು ಬೆಲ್ಲ. ಇದು ಸ್ವಲ್ಪ ವೀಡಿಯೋಗಷ್ಟೇ ಅಂತ ಇದನ್ನು ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಬೇಕಲ್ಲ. ಹಿಂದಿನ ದಿನ ರೆಡಿ ಆದಮೇಲೆ ಈ ಥರ ಬಾಕ್ಸ್ ತಂದಿದ್ದೆ, ಅದಕ್ಕೆ ಎಳ್ಳು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋದನ್ನ ಈ ಥರ ತಟ್ಟೆಗೆ ಇಟ್ಕೊಂಡು ನಾನು ಎಲ್ಲರಿಗೂ ಕೊಡೋದು. ಮತ್ತು ಹಿಂದಿನ ದಿನವೇ ನಾವು ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ತೊಳೆದಿಟ್ಕೊತೀನಿ. ನಾವು ಸಂಕ್ರಾಂತಿಗೆ ಕಡಲೆಕಾಯಿ ಮತ್ತು ಗೆಣಸು, ಅವರೆಕಾಯಿ ಬೇಯಿಸ್ತೀವಿ. ಯಾವ ರೀತಿ ನಾನು ಹಿಂದಿನ ದಿನ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡೆ ಅಂತ ನಾನು ಈ ವ್ಲಾಗಲ್ಲಿ ತಿಳಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಈ ರೀತಿ ಮುಂದೆ ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ ರೀತಿ ಹಬ್ಬ ಮಾಡಿದೆ ಅನ್ನೋದನ್ನು ಹಾಕ್ತೀನಿ.